Okay, now let me tell you what Jesus did for us. ನಾನು ಇವಾಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರ್ತನಾದ ಯೇಸು ಏನು ಮಾಡಿದ್ರು. It's much more than what this man did in losing his legs from him. ಈ ವ್ಯಕ್ತಿ ಕಾಲು ಕಳೆದುಕೊಂಡನಲ್ಲ, ಅದಕ್ಕಿಂತ ಹೆಚ್ಚಾಗಿ ಯೇಸು ಸ್ವಾಮಿ ನಮಗೆ ಮಾಡಿದ್ದಾರೆ. Matthew chapter 27. ಮತ್ತಾಯ 27ನೇ ಅಧ್ಯಾಯ verse 45. 27:45. When Jesus was hanging on the cross, ಯೇಸು ಸ್ವಾಮಿ ಶಿಲುಬೆ ಮೇಲೆ ನೇತು ಹಾಕಿರುವಾಗ, verse 45, from the 6th hour to the 9th hour there was darkness in the whole world. 25 Matthew 27 verse 45. ಸಾರಿ 27:45. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ಕಾಲದ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. From 12 o'clock in the afternoon to 3 o'clock, complete darkness. 12 ಗಂಟೆಯ ಸಮಯದಿಂದ 3 ಗಂಟೆಯವರೆಗೆ ಎಲ್ಲ ಕಡೆ ಕತ್ತಲೆ ಆವರಿಸಿತು. And Jesus said, my God, why have you forsaken me? Verse 46. 46ನೇ ವಚನದಲ್ಲಿ ಹೇಳಿದ್ರು, ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಅಂತ. You know, Jesus never called the Father God. Always he called him Father, 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 Father. ಯೇಸು ಸ್ವಾಮಿ ತನ್ನ ಜೀವಿತದಲ್ಲಿ ಯಾವಾಗಲೂ ದೇವರನ್ನ ತಂದೆಯೇ ತಂದೆ ಅಂತ ಕರೆದನು, ಯಾವತ್ತೂ ದೇವರೇ ಅಂತ ಕರೀಲಿಲ್ಲ. This is the only time he says my God. ಇದೇ ಒಂದೇ ಸಮಯದಲ್ಲಿ ಆ ದೇವರನ್ನ ದೇವರೇ ಅಂತ ಕರೆದಿದ್ದು. You know why? ಯಾಕೆ ಗೊತ್ತಾ? Because now he was standing before the judge of the whole universe. ಯಾಕೆ ಅಂದ್ರೆ ಈ ಲೋಕದ ನ್ಯಾಯಾಧಿಪತಿಯ ಮುಂದೆ ಆತನು ನಿಂತಿದ್ದನು. And he was saying, now I'm standing before you not as my father but as God. ಇವತ್ತು ನಾನು ನಿನ್ನ ಮುಂದೆ ನಿಂತಿದ್ದೀನಿ, ನೀನು ದೇವರು, ಅದಕ್ಕಾಗಿ ನಾನು ಮುಂದೆ ನಿಂತಿದ್ದೀನಿ, ನಿನ್ನ ಮಗನಾಗಿ ಅಲ್ಲ. And why was he standing like that? Why was he hanging like that on the cross and saying God? ಯಾಕೆ ಆ ಶಿಲುಬೆ ಮೇಲೆ ತೂಗ ಹಾಕಲ್ಪಟ್ಟು ಅಲ್ಲಿ ದೇವರ ಮುಂದೆ ನಿಂತಿದ್ರು ಅವರು? For my sin. ನನ್ನ ಪಾಪಕ್ಕಾಗಿ. He was taking the punishment for my sin. ನನ್ನ ಪಾಪಕ್ಕೆ ಒಂದು ಶಿಕ್ಷೆಯನ್ನ ಅವರು ತೆಗೆದುಕೊಳ್ತಾ ಇದ್ರು ಅಲ್ಲಿ. And what is the punishment for sin? ಒಂದು ಪಾಪಕ್ಕೆ ಶಿಕ್ಷೆ ಏನು? It is not just physical death. ಆ ಒಂದು ಶಾರೀರಿಕ ಸಾವಲ್ಲ. No, it is going to hell for eternity. ಆ ಒಂದು ನಿತ್ಯತ್ವಕ್ಕೆ, ನರಕಕ್ಕೆ ಹೋಗುವಂತದ್ದು. We know that. We preach it. If you don't repent of your sin, you go to hell for eternity. ನಮಗೆ ಗೊತ್ತಿದೆ, ಅದನ್ನ ನಾವು ಬೋಧಿಸ್ತೀವಿ. ನೀವು ಪಾಪದಿಂದ ಮಾನಸಾಂತರ ಪಟ್ಟಿಲ್ಲ ಅಂದ್ರೆ ನೀನು ನರಕಕ್ಕೆ ಹೋಗ್ತೀಯಾ ಅಂತ. That is the punishment for sin. ಪಾಪಕ್ಕೆ ಇರುವಂತ ಶಿಕ್ಷೆ. And here for 3 hours it was darkness because Jesus was experiencing eternity in hell during those 3 hours. ಆ ಒಂದು 3 ಗಂಟೆಯ ಕಾಲ ಪೂರ್ಣವಾಗಿ ಕತ್ತಲೆ ಆಗಿತ್ತು. ಯಾಕೆ ಅಂದ್ರೆ ಯೇಸು ನರಕದಲ್ಲಿ ಆ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ರು 3 ಗಂಟೆಗಳ ಕಾಲ. What a person will experience in hell for eternity, Jesus experienced in 3 hours on that cross. ಒಬ್ಬ ವ್ಯಕ್ತಿ ತನ್ನ ನಿತ್ಯತ್ವದಲ್ಲಿ ಏನು ಒಂದು ಶಿಕ್ಷೆಯನ್ನು ಅನುಭವಿಸ್ತಾನೋ ಅದನ್ನ ಯೇಸು ಸ್ವಾಮಿ 3 ಗಂಟೆಯ ಕಾಲ ಅನುಭವಿಸಿದ್ರು. That is why I can say he took the punishment for my sin. ಅದೇ ಒಂದು ಕಾರಣದಿಂದ ಮಾತ್ರ ನಾನು ಹೇಳಲು ಶಕ್ತನು, ಯೇಸು ಸ್ವಾಮಿ ನನ್ನ ಶಿಕ್ಷೆಯನ್ನ ತೆಗೆದುಕೊಂಡನು ಅಂತ. So to little children we say Jesus died on the cross, they can't understand eternity or hell or any such thing. ಮಕ್ಕಳಿಗೆ ನಾವು ಹೇಳ್ತೀವಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು ಅಂತ, ಅವರಿಗೆ ನಿತ್ಯತ್ವದ ವಿಷಯ ಎಲ್ಲ ಗೊತ್ತಾಗೋದಿಲ್ಲ. But when you're mature, you realize it is not just dying on the cross. ನೀವು ಪ್ರಬುದ್ಧರಾಗಿದ್ರೆ ನಿಮಗೆ ಗೊತ್ತಾಗುತ್ತೆ, ಬರೀ ಆ ಶಿಲುಬೆ ಮೇಲೆ ಸತ್ತಿದ ಮಾತ್ರ ಅಲ್ಲ ಅಂತ. For 3 hours he experienced hell. 3 ಗಂಟೆಯ ಕಾಲ ಆ ಒಂದು ನರಕ ಯಾತನೆಯನ್ನ ಅನುಭವಿಸಿದನು. To be forsaken by God is hell. ದೇವರಿಂದ ತಿರಸ್ಕರಿಸಲ್ಪಟ್ಟನು, ಅದು ನರಕ. That's what he says. Why have you forsaken me? ಅದೇ ಅಲ್ಲಿ ಅವ್ರು ಹೇಳಿದ್ರು, ಯಾಕೆ ದೇವರೇ ನನ್ನನ್ನ ಬಿಟ್ಟುಬಿಟ್ಟೆ ಅಂತ. Why did it suddenly become dark at noonday? ಮಧ್ಯಾಹ್ನದ ಸಮಯದಲ್ಲಿ ಯಾಕೆ ಕತ್ತಲೆ ಆಗ್ಬಿಡ್ತು? Because Jesus was experiencing hell. ಯಾಕೆ ಅಂದ್ರೆ ಯೇಸು ಸ್ವಾಮಿ ಆ ಶಿಲುಬೆಯ ನರಕವನ್ನ ಅನುಭವಿಸ್ತಾ ಇದ್ರು. And when you realize that, Lord, you went to hell for eternity in those 3 hours for my sake.
ನೀವು ಅದನ್ನ ಅರ್ಥ ಮಾಡ್ಕೊಂಡಾಗ ಕರ್ತನೆ ಯೇಸು ಸ್ವಾಮಿ ಆ 3 ಗಂಟೆ ನರಕ ಯಾತ್ರೆಯನ್ನ ಅನುಭವಿಸಿದ್ರು ನನ್ನ ಪಾಪಕ್ಕಾಗಿ ಅಂತ. I don't think any of us can understand how great that suffering was. ನನಗನ್ಸುತ್ತೆ ನಮ್ಮಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಆ ಒಂದು ಯಾತನೆ ಎಷ್ಟು ಇತ್ತು 3 ಗಂಟೆಗಳ ಕಾಲ ಅಂತ. The more you understand that, the more you will love him. ನೀವು ಅದನ್ನ ಹೆಚ್ಚು ಅರ್ಥ ಮಾಡ್ಕೊಂಡಾಗ ಆತನನ್ನ ಇನ್ನೂ ಹೆಚ್ಚಾಗಿ ಪ್ರೀತಿಸ್ತೀರ. You remember when Jesus was in the Garden of Gethsemane? ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಇದ್ದಿದ್ದು ನಿಮಗೆ ನೆನಪಿದೆಯಾ? He prayed, Father, take away this cup from me. ಅವ್ರು ಹೇಳಿದ್ರು, ಈ ಬಟ್ಟಲನ್ನ ನನ್ನಿಂದ ತೆಗೆದು ಬಿಡು ಸ್ವಾಮಿ ಅಂತ. What is that cup? ಆ ಬಟ್ಟಲು ಯಾವುದು? It was not physical death on the cross. ಆ ಒಂದು ಶಿಲುಬೆಯ ಮೇಲೆ ದೈಹಿಕ ಮರಣವಲ್ಲ. It was eternity in hell when he would be separated from his Father. ನಿತ್ಯತ್ವಕ್ಕೆ ಆ ನರಕದಲ್ಲಿ ದೇವರಿಂದ ಪ್ರತ್ಯೇಕಿಸಲ್ಪಡುವಂಥದ್ದು. He didn't want that separation. ಆ ಒಂದು ಪ್ರತ್ಯೇಕತೆ ಅವರಿಗೆ ಬೇಕೇ ಇರಲಿಲ್ಲ. He said, Father, you and I have been together for eternity. ನಿತ್ಯತ್ವದಿಂದ ನಾನು ತಂದೆ ನಾವು ಜೊತೆಲ್ಲೇ ಇದ್ದೀವಿ. I don't want to be separated from you for 1 second. ಒಂದು ಕ್ಷಣ ಕೂಡ ನಾನು ನಿನ್ನಿಂದ ಪ್ರತ್ಯೇಕವಾಗಿರ್ಲಿಕ್ಕೆ ಇಷ್ಟಪಡೋದಿಲ್ಲ. Take this cup away from me. ಈ ಬಟ್ಟಲನ್ನ ತೆಗೆದು ಬಿಡು ಸ್ವಾಮಿ. And the Father could have told him, ಆ ಒಂದು ತಂದೆ ಈಗ ಹೇಳ್ಬೋದಿತ್ತು, this is what I understood 62 years ago. 62 ವರ್ಷದ ಮೊದಲು ನಾನು ಇದನ್ನ ಅರ್ಥ ಮಾಡಿ. No, I understood this other part I understood only about 46 years ago. ಈ ಒಂದು ಎರಡನೆಯ ಭಾಗ ಈ ವಿಷಯ ನನಗೆ ಪ್ರಕಟಣೆ ಸಿಕ್ಕಿದ್ದು ಸುಮಾರು ಒಂದು 46 ವರ್ಷದ ಮೊದಲು. This going to hell on the cross. ಶಿಲುಬೆ ಮೇಲೆ ನರಕ ಯಾತನೆಯನ್ನು ಅನುಭವಿಸಿದ್ದು. I didn't understand it in the beginning. I understood only 46 years ago. ಪ್ರಾರಂಭದಲ್ಲಿ ನನಗೆ ಅದು ಅರ್ಥ ಆಗಿಲ್ಲ. ಒಂದು 46 ವರ್ಷದ ಮೊದಲು ನನಗೆ ಅರ್ಥ ಆಯ್ತು. In Gethsemane, as Jesus was praying, ಗೆತ್ಸೆಮನೆಯಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡುವಾಗ the Father could have told him, okay, you have not committed any sin. You don't have to go to the cross. You don't have to be separated. Come straight up to heaven. ಹೌದು, ನೀನೇನು ಪಾಪ ಮಾಡಿಲ್ವಲ್ಲ, ನೀನು ಪ್ರತ್ಯೇಕಿಸಲ್ಪಡೋ ಅವಶ್ಯಕತೆ ಇಲ್ಲ, ನೀನು ನರಕಕ್ಕೆ ಹೋಗೋದು ಬೇಕಾಗಿಲ್ಲ, ನೀವು ಹಾಗೆ ಪರಲೋಕಕ್ಕೆ ಬಂದು ಬಿಡ್ಬೋದು ಅಂತ ಹೇಳ್ಬೋದಾಗಿತ್ತು. From Gethsemane itself, come to heaven without going to the cross. ಆ ಗೆತ್ಸೆಮನೆಯಿಂದನೇ ಶಿಲುಬೆಗೆ ಹೋಗೋ ಅವಶ್ಯಕತೆ ಇಲ್ಲ, ನೀನು ಪರಲೋಕಕ್ಕೆ ಬಂದು ಬಿಡು ಅಂತ. But the Father says, but Zakpunan will go to hell. ಆದ್ರೆ ತಂದೆ ಏನ್ ಹೇಳೋದು ಅಂದ್ರೆ ಜಾಕ್ಪುನನ್ ನರಕಕ್ಕೆ ಹೋಗ್ತಾನೆ. Jesus says, Zakpunan will go to hell. ಓ, ಹಾಗಿದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಜಾಕ್ಪುನನ್ ನರಕಕ್ಕೆ ಹೋಗ್ತಾರ? Okay, Father, then I'll go to the cross. ಸರಿ ತಂದೆ, ನಾನು ಶಿಲುಬೆಗೆ ಹೋಗ್ತೀನಿ. The day I understood that 46 years ago, 46 ವರ್ಷದ ಮೊದಲು ನನಗಾದ ಅರ್ಥವಾದಾಗ it changed my life. ಅದು ನನ್ನ ಜೀವಿತವನ್ನ ಬದಲಾಯಿಸಿಬಿಡ್ತು. That is when CFC was born 46 years ago. 46 ವರ್ಷದ ಮೊದಲು CFC ಸಭೆ ಹುಟ್ಟಿದ್ದು. I remember that day I wept and wept and wept and wept before the Lord. ನನಗೆ ನೆನಪಿದೆ, ಅವತ್ತು ಅಳ್ತಾ ಇದ್ದೆ, ಅತ್ತೆ 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 ಆ ಒಂದು ವಿಷಯ ತಿಳಿದಾಗ. I said, Lord, I never knew you loved me so much. ಕರ್ತನೇ, ನನಗೆ ಇದು ಗೊತ್ತೇ ಇರಲಿಲ್ಲ, ನೀನು ಇಷ್ಟೊಂದು ದೀರ್ಘವಾಗಿ ನನ್ನನ್ನು ಪ್ರೀತಿಸ್ತೀಯ ಅಂತ. I said, I love you in return. ಹಾಗಾಗಿದ್ರೆ ನಿನ್ನನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳಿದೆ. I will not live for money. ನಾನು ಹಣಕ್ಕಾಗಿ ಜೀವಿಸೋದಿಲ್ಲ. I will not live to be famous in the world. ನಾನು ಲೋಕದಲ್ಲಿ ಪ್ರಖ್ಯಾತಿ ಆಗ್ಲಿಕ್ಕೆ ಜೀವಿಸೋಲ್ಲ. I don't want any honor. ಯಾವುದೇ ಒಂದು ಗೌರವ ನನಗೆ ಬೇಕಿಲ್ಲ. I don't want any pleasure in the world. ಲೋಕದಲ್ಲಿ ಯಾವುದೇ ಒಂದು ಅನುಕೂಲ ಬೇಕಿಲ್ಲ ನನಗೆ. I don't even want a comfortable life. ನನಗೆ ಆ ಒಂದು ಅತ್ಯಾನುಕೂಲವಾದ ಒಂದು ಜೀವಿತ ನನಗೆ ಬೇಕಿಲ್ಲ ಈ ಲೋಕದಲ್ಲಿ. I will serve you all my life and I don't want anybody to pay me 1 rupee for it. ನಾನು ನಿನ್ನ ಸೇವೆಯನ್ನ ನನ್ನ ಜೀವಿತಾವಧಿ ಕಾಲವೆಲ್ಲ ಮಾಡ್ತೀನಿ, ಯಾರು ನನಗೆ 1 ರೂಪಾಯಿ ಕೊಡುವಂತ ಅವಶ್ಯಕತೆ ಇಲ್ಲ. You have already done so much for me. ನೀನು ಮೊದಲೇ ಎಷ್ಟೋ ಮಾಡಿದೀಯ ನನಗಾಗಿ. And at the end of my life, I don't want any reward from you also. ನನ್ನ ಜೀವಿತದ ಕಡೆಯಲ್ಲಿ ನನಗೇನು ನಿನ್ನಿಂದ ಒಂದು ವರ ಅಥವಾ ಗೌರವ ಏನು ಬೇಕಾಗಿಲ್ಲ. Already you have done so much for me. Why should I take a reward from you? ನಿನ್ನಿಂದ ಬಹುಮಾನ ಯಾಕೆ ಪಡ್ಕೊಳ್ಬೇಕು? ನೀನು ಮೊದಲೇ ಎಷ್ಟೋ ಮಾಡಿದೀಯ ನನಗಾಗಿ. My whole attitude to Jesus changed. ಯೇಸು ಸ್ವಾಮಿಯ ಮೇಲಿದ್ದಂತ ನನ್ನ ಮನೋಭಾವ ಪೂರ್ಣವಾಗಿ ಬದಲಾಯಿತು. For that I could take sin lightly. ಅದಕ್ಕೆ ಮೊದಲು ನಾನು ಪಾಪವನ್ನ ಅಲಕ್ಷ್ಯವಾಗಿ ತೆಗೆದುಕೊಳ್ತಾ ಇದ್ದೆ.
Oh, okay, the blood of Jesus cleansed me. Lord, I'm sorry, forgive me. ಕರ್ತನೆ ಕ್ಷಮಿಸ್ಬಿಡು, ಯೇಸುವಿನ ರಕ್ತ ನನ್ನ ಪಾಪವನ್ನ ಶುದ್ಧೀಕರಿಸುತ್ತೆ ಅಂತ ಹೇಳ್ತಾ ಇದ್ದೆ. And again sin, and again ask the Lord to forgive me. ನಾನು ಅದೇ ಮತ್ತೆ ಪಾಪವನ್ನ ಮಾಡ್ತಾ ಇದ್ದೆ, ಮತ್ತೆ ಕ್ಷಮೆ ಕೇಳ್ತಾ ಇದ್ದೆ. That's how I lived for 16 years. 16 ವರ್ಷಗಳ ಕಾಲ ಹಾಗೆ ಜೀವಿಸಿದೆ ನಾನು. But once I saw this, it changed my life. ಇದನ್ನ ನಾನು ನೋಡಿದಾಗ ನನ್ನ ಜೀವಿತ ಬದಲಾಗ್ಬಿಡ್ತು. We love him because he first loved us. ಆತನನ್ನು ನಾವು ಪ್ರೀತಿಸ್ತೀವಿ ಯಾಕೆಂದ್ರೆ ಮೊದಲು ಆತನು ಪ್ರೀತಿಸಿದನು ನಮ್ಮನ್ನ. So how shall I love the Lord God with all my heart? ಹೇಗೆ ನಾನು ದೇವರನ್ನ ನನ್ನ ಪೂರ್ಣ ಹೃದಯದಿಂದ ಪ್ರೀತಿಸುವಂತದ್ದು? By first seeing how much he loved me. ಮೊದಲು ನಾನು ಆತನು ನನ್ನನ್ನ ಎಷ್ಟು ಪ್ರೀತಿಸಿದಾನೆ ಅಂತ ನೋಡೋದ್ರಿಂದ. Now I have tried to explain this to you. ನಾನು ಇದನ್ನ ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. But I'll tell you, you have to ask God to make this a revelation in your heart. ನಾನು ನಿಮಗೆ ಹೇಳ್ತೀನಿ, ನೀವು ದೇವರಲ್ಲಿ ಪ್ರಾರ್ಥಿಸಬೇಕು, ಈ ವಿಷಯವನ್ನ ಸತ್ಯವನ್ನ ನಿಮಗೆ ಪ್ರಕಟಣೆ ಮಾಡಬೇಕು ದೇವರು ಅಂತ. You have understood it in your mind now. ಇವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. After 1 month you'll forget it. ಒಂದು ತಿಂಗಳಲ್ಲಿ ನೀವು ಮರ್ತೋಗ್ಬಿಡ್ತೀರಾ. But if God through the Holy Spirit makes what you heard today a revelation in your heart, ದೇವರು ತನ್ನ ಪವಿತ್ರಾತ್ಮನ ಮುಖಾಂತರ ನಿಮ್ಮ ಹೃದಯದಲ್ಲಿ ಒಂದು ಪ್ರಕಟಣೆಯನ್ನ ಮಾಡಿದ್ರೆ ಈ ವಿಷಯದಲ್ಲಿ, it will change your whole life forever. ನಿಮ್ಮ ಜೀವಿತಾವಧಿ ಕಾಲವೆಲ್ಲ ಇದು ನಿಮ್ಮ ಜೀವಿತವನ್ನ ಬದಲಾಯಿಸಿಬಿಡುತ್ತೆ. Love God with all your heart. ದೇವರನ್ನ ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀರಾ ನೀವು. Forgive everybody freely. ಎಲ್ಲರನ್ನ ಉಚಿತವಾಗಿ ಕ್ಷಮಿಸ್ಬಿಡ್ತೀರಾ. You will have no more interest in trying to become a big man or a famous man. ಯಾರ ಪ್ರಖ್ಯಾತಿ ವ್ಯಕ್ತಿ ಆಗ್ಲಿ, ದೊಡ್ಡ ವ್ಯಕ್ತಿ ಆಗ್ಲಿ ಆಗುವಂತ ಪ್ರಯತ್ನ ನೀವು ಮಾಡೋದೇ ಇಲ್ಲ ಯಾವತ್ತು. You'll only want to serve and serve and serve and serve. ನೀವು ಯಾವಾಗ್ಲೂ ದೇವರ ಸೇವೆ 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 ಮಾಡ್ತಾ ಇರ್ತೀರ. I'm not tired of serving God. ನಾನು ದೇವರ ಸೇವೆ ಮಾಡೋದ್ರಲ್ಲಿ ಸುಸ್ತಾಗಿಲ್ಲ. I left my job 56 years ago and I've been serving God all this time. ನಾನು 56 ವರ್ಷದ ಮೊದಲು ನನ್ನ ಕೆಲಸ ಬಿಟ್ಟೆ, ಆದ್ರೆ ಇವತ್ತಿನವರೆಗೆ ನನಗೆ ಯಾವ್ದು ಕಷ್ಟ ಅನ್ಸಿಲ್ಲ. I'm not tired. ನನ್ನ ಸುಸ್ತಾಗಿಲ್ಲ ನನಗೆ. I love to serve the Lord. ನಾನು ಕರ್ತನನ್ನ ಸೇವೆ ಮಾಡೋದಕ್ಕೆ I never get tired of preaching God's word. ದೇವರ ವಾಕ್ಯವನ್ನ ಪ್ರಸಂಗ ಮಾಡೋದ್ರಲ್ಲಿ ನನಗೆ ಸುಸ್ತ ಆಗೋದಿಲ್ಲ. I'm ready to preach 7 days a week. ನಾನು 7 ದಿವಸ ಪ್ರಸಂಗ ಮಾಡ್ಲಿಕ್ಕೂ ನಾನು ಸಿದ್ಧನಿದ್ದೇನೆ, ಬೋಧನೆ ಮಾಡ್ಲಿಕ್ಕೆ. I say, Lord, I'm ready to live another 20 years before I leave this earth. ಈ ಭೂಮಿಯ ಬಿಟ್ಟು ಹೋಗೋ ಮೊದಲು ಇನ್ನೊಂದು 20 ವರ್ಷ ಇರ್ಲಿಕ್ಕೆ ಇಷ್ಟಪಡ್ತೇನೆ. I want to live for you. I want to bring other people to you. ನಾನು ನಿನಗಾಗಿ ಜೀವಿಸಬೇಕು, ಇನ್ನೂ ಹೆಚ್ಚು ಮಂದಿಯನ್ನ ನಿನ್ನ ಹತ್ರ ಕರ್ಕೊಂಡು ಬರ್ಬೇಕು. Why? ಯಾಕೆ? To get some reward in heaven? No. ಪರಲೋಕದಲ್ಲಿ ನನಗೆ ಬಹುಮಾನ ಸಿಗ್ಬೇಕು ಅಂತನಾ? ಇಲ್ಲ. Because Jesus loved me. ಯಾಕೆ ಅಂದ್ರೆ ಯೇಸು ಸ್ವಾಮಿ ನನ್ನನ್ನ ಪ್ರೀತಿಸಿದನು. We love him because he first loved us. ಆತನು ಮೊದಲು ಪ್ರೀತಿಸಿದ್ರಿಂದ ನೀವು ಆತನನ್ನ ಪ್ರೀತಿಸ್ತೀರ. My dear brothers and sisters, pray that you will come into this type of life. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಜೀವಿತಕ್ಕೆ ನೀವು ಬರಬೇಕು ಅಂತ ಪ್ರಾರ್ಥನೆ ಮಾಡಿ. This is true Christianity. ಇದು ನಿಜವಾದ ಕ್ರೈಸ್ತ ಜೀವಿತ. Anything less than this is a third-rate type of Christianity. ಇದಕ್ಕಿಂತ ಕೆಳಮಟ್ಟದ್ದು ಅದು ಒಳ್ಳೆಯ ಜೀವಿತವಲ್ಲ. May God help you. ದೇವರು ಸಹಾಯ ಮಾಡಿ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, we can never explain to anyone the greatness of your love. ನಿನ್ನ ಆ ಪ್ರೀತಿಯ ಉನ್ನತತೆಯನ್ನ ನಾವು ವಿವರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. I can never do it, Lord. ನಾನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ. I tried today, but I can never do it perfectly. ನಾನು ಪ್ರಯತ್ನ ಮಾಡಿದೆ, ಆದ್ರೆ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. I pray that your Holy Spirit will reveal to everyone the greatness of your love. ನಾನು ಪ್ರಾರ್ಥನೆ ಮಾಡ್ತೀನಿ, ಆ ನಿನ್ನ ಪ್ರೀತಿಯ ಮಹತ್ತನ್ನ ಪವಿತ್ರಾತ್ಮನು ಅವರಿಗೆ ಪ್ರಕಟಪಡಿಸಲಿ ಅಂತ. So that they will love you, everyone here will love you with all their hearts. ಅದರಿಂದ ಎಲ್ಲರೂ ನಿನ್ನನ್ನ ತಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸಲಿ ಸ್ವಾಮಿ. I know that will change their lives. ನನಗೆ ಗೊತ್ತಿದೆ ಅದು ಅವರ ಜೀವಿತವನ್ನು ಬದಲಾಯಿಸುತ್ತೆ ಅಂತ. Help it to be true for everyone, Lord. ಇದ್ದವರ ಎಲ್ಲರಿಗೂ ಅದು ಸತ್ಯವಾಗಲಿ, ಹಾಗೆ ಮಾಡಿ ಸ್ವಾಮಿ. Even the poorest and the weakest person here.
ಯಾರು ಬಡವನಾಗಿದ್ರು ಬಲಹೀನನಾಗಿದ್ರು ಇದು ಆಗ್ಲಿ ಸ್ವಾಮಿ. Help them all to know how much you love them. ಅವ್ರೆಲ್ಲರೂ ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ, ನೀನು ಎಷ್ಟು ಪ್ರೀತಿಸ್ತೀಯ ಅಂತ. Especially the poor people. ಪ್ರತ್ಯೇಕವಾಗಿ ಬಡ ಜನರು, especially the widows. ಇಲ್ಲಿದ್ದಂತ ವಿಧವೆಯರು, and especially the poor little children. ಮುಖ್ಯವಾಗಿ ಬಡ ಮಕ್ಕಳು. Help them all, Lord. ಅವ್ರನ್ನ ಎಲ್ಲರಿಗೂ ಸಹಾಯ ಮಾಡು ಸ್ವಾಮಿ. To know how much you love them. ಅವರು ನೀನು ಎಷ್ಟು ಪ್ರೀತಿಸ್ತೀಯ ಅನ್ನೋದು ಅರ್ಥಕೊಳ್ಳಿ ಸ್ವಾಮಿ. Then I know they will automatically love you. ಅದರ ನಂತರ ನನಗೆ ಗೊತ್ತಿದೆ ಅವರು ನಿನ್ನನ್ನು ಪ್ರೀತಿಸ್ತಾರೆ. Thank you for hearing us. ನಮ್ಮನ್ನು ಕೇಳಿಸ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸ್ವಾಮಿ. In Jesus' name. ಯೇಸು ಸ್ವಾಮಿ. Amen. ಆಮೆನ್.